ಸಂಭ್ರಮಿಸುವಂಥ ವಿಷಯ ಇಲ್ಲಕರೆ ಆದರೂ ನಮ್ಮ ಯಶವಂತ ಎಲಿಗಾರ್ ಅವರ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಲೇಬೇಕಾಗಿತ್ತು. ಅವರ ಗೆಳೆಯರ ಬಳಗ ಚೇತನ ಅಥವಾ ಅವ್ರಾತು ನಮ್ಮ ಅಸಿಗೆ ಮಠ ಏನು ಈ ಕಾರ್ಯಕ್ರಮ ಭಾಳ ಖುಷಿ ಆಗತ್ತೆ. ಯಾಕಂತಂದ್ರೆ ಅವ ಯಶವಂತ ಎಲಿಗಾರ್ ಇಲ್ಲಂದ್ರೂ ಕೂಡ ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳು, ಮಾಡಿದಂಥ ಸಹಾಯಗಳು, ದಾನ ಧರ್ಮಗಳು ಇವತ್ತು ಇನ್ನೂವರೆಗೂ ನಮ್ಮಲ್ಲಿ ಅದಾವೆ. ಆ ಒಂದು ವಿಚಾರನ ಇಟ್ಕೊಂಡು ಏನು ಅವ್ರ ಗೆಳೆಯರ ಬಳಗ ಅವ್ರು ಹುಟ್ಟುಹಬ್ಬ ಆಚರಣೆ ಮಾಡಕತ್ತಾರ. ಅವ್ರಿಗೂ ಏನು ಈಗ ನಾಗರಾಜ್ ಹೇಳಿದಾಗ ಅವನ ಆಚಾರ ವಿಚಾರಗಳು ಏನದಾವ ಅವ್ನು ನಮ್ಮೊಳಗೆ ಅಳವಡಿಸ್ಕೊಂಡು ಮುಂದಿನ ದಿನಮಾನದೊಳಗೆ ಒಳ್ಳೆಯ ಕಾರ್ಯಕಲಾಪಗಳನ್ನ ಅವನ ಹೆಸರಿನಲ್ಲಿ ಮಾಡೋಣ ಅಂತ ಹೇಳ್ತಾ ಈಗಾಗಲೇ ಅವ್ರ ಕುಟುಂಬಕ್ಕೆ ಭಾಳ ಕಷ್ಟದಾಗದವ್ರು. ಯಾಕಂತಂದ್ರೆ ಅವ್ನ ಮರ್ಯಾಕಾಗೋದು ಇವತ್ತಿನವರೆಗೂ ಅವ್ರ ಮನೆಯವ್ರು ಮತ್ತು ಪ್ರತಿಯೊಂದು ವಿಷಯಕ್ಕೂ ಅವ್ನು ನೆನಪು ಬರ್ತದೆ. ಅವ್ರಿಗೆ ಚಲೋದು ಮಾಡಿರೋ ನೆನಪು ಬರ್ತೈತಿ, ಕೆಟ್ಟದ್ದು ಮಾಡಿರೋ ನೆನಪು ಬರ್ತೈತಿ. ಆ ಒಂದು ತಾಳೂಕೋತ ಶಕ್ತಿ ಪಂಚಲಿಂಗೇಶ್ವರ ಅವ್ರಿಗೆ ಕೊಡಲಿ. ಮುಂದಿನ ದಿನಮಾನದೊಳಗೆ ಅವರ ಸಹೋದರ ಇನ್ನೊಬ್ಬದಾನ ಅವನು ರಾಜಕೀಯವಾಗಿ ಬರಲಿ, ಏನೋ ಒಂದು ಒಳ್ಳೆಯ ಕೆಲಸಗಳು ಮಾಡಲಿ. ಯಾಕಂದ್ರೆ ಸಾಕಷ್ಟು ಇವ್ರವ್ರಿಗೆ ಕೊಟ್ಟಿದ್ದಾನ ದಾನ ಧರ್ಮ ಮಾಡಾಕತ್ತಾರ. ಇದೇ ರೀತಿ ಮುಂದಿನ ನಿರ್ಮಾಣ ಮಾಡಲಿ. ಮತ್ತು ಅವನೊಂದು ಕನಸಿತ್ತು ಏನಪ್ಪ ಅಂತಂದ್ರೆ ವಿಶ್ವಾಸನ ವೈದ್ಯವ್ರನ್ನ ಎಮ್.ಎಲ್.ಎ ಮಾಡೇ ರೆಸ್ಟ್ ಮಾಡ್ತಾನೆ. ನಾನು ರೆಸ್ಟ್ ಮಾಡಪ್ಪ ಭಾಳ ರಾತ್ರಿ ಅಡ್ಡಾಡು ಅಂತ ಹೇಳ್ತಿದ್ದು ನಾವು ಯಾವಾಗ మేము ಕೂಡ್ತಿದ್ದಿದ್ದಮ್ಮ ಭಾಳ ತಮ್ಮ ರಾತ್ರಿ ಅತ್ಯಂತ ದುಃಖದ ವಿಷಯ. ಯಶವಂತ್ ಎಲ್ಗಾರ್ ಅವರು ನಮ್ಮ ಪಾಲಿನ ಯಶ್ ಅಣ್ಣ ಅವರು ಇವತ್ತಿಗೆ ನಮ್ಮ ಜೊತೆಗಿಲ್ಲ. ಬಟ್ ಆದ್ರೆ ಇವತ್ತು ಅವ್ರ ಹುಟ್ಟುಹಬ್ಬವನ್ನು ಆಚರಿಸಕ್ಕೆ ಇಷ್ಟು ಜನ ಕೂಡಿದ್ದೀರಿ ಅಂತಂದ್ರೆ ಅತ್ಯಂತ ಸಂತೋಷದ ವಿಚಾರ. ಯಾಕಂದ್ರೆ ಒಬ್ಬ ಮನುಷ್ಯ ಇಲ್ಲ ಅಂತಂದ್ರು ಇವತ್ತಿಗೆ ಇಷ್ಟು ಮಟ್ಟಿಗೆ ಜನ ಕೂಡಿ ಅವ್ನ ಬರ್ತಡೇಯನ್ನು ಆಚರಿಸಕ್ಕೆ ಎಲ್ಲರೂ ಬಂದಿರಿ ಅಂತಂದ್ರೆ ಇದು ಅತ್ಯಂತ ಖುಷಿಯ ವಿಚಾರ. ಒಂದು ಮಾತು ಹೇಳ್ಬೇಕಂತಂದ್ರೆ ಇವತ್ತಿನ ರಾಜಕಾರಣದಾಗ ಆ ಮನುಷ್ಯ ಇದ್ದಿದ್ರೆ ದೊಡ್ಡ ಮಟ್ಟಕ್ಕೆ ಬೆಳೀತಿದ್ರು ಅನ್ನುವಂಥ ಮಾತು ಹೇಳ್ತೀನಿ. ಈಗಿನ ಯುವಕರು ಎಲ್ಲರೂ ಏನಾಗ್ಯದಪ್ಪ ಅಂತಂದ್ರೆ ರಾಜಕಾರಣದಾಗ ಹಿರಿಯರೆಲ್ಲರೂ ಏನೈತಲ್ಲ ಅವ್ರವ್ರ ಸ್ವಾರ್ಥಕ್ಕೋಸ್ಕರ ನಮ್ಮೆಲ್ಲ ಯುವಕರನ್ನ ಬಳಸ್ಕೊಂಡ ಈಗೆಲ್ಲ ಮುಗಿದ ಮೇಲೆ ಏನೈತಲ್ಲ ನಮ್ಮ ಯುವಕರನ್ನೆಲ್ಲ ಕೈ ಬಿಟ್ಟಾರ. ಅವ್ರು ಇಲ್ದ ನಮ್ಮೆಲ್ಲ ಯುವಕರ ಪರಿಸ್ಥಿತಿ ಹೆಂಗಾಗ್ಯದಪ್ಪ ಅಂತಂದ್ರೆ ಯಾರು ದಿಕ್ಕಿಲ್ದಂಗೆ ಆಗ್ಯದ. ಅವ್ರು ಇದ್ದಿದ್ರಿ ಇವತ್ತಿಗೆ ಈ ಪರಿಸ್ಥಿತಿ ಎಲ್ಲರಿಗೂ ಬರ್ತಿರ್ಕಿಲ್ಲ. ಬಟ್ ನಾವು ಅನ್ನೋದು ಏನೈತಿ ಅಂತಂದ್ರೆ ನಾ ಇವತ್ತಿಗೆ ಇಷ್ಟೆಲ್ಲ ಕಾರ್ಯ ಮಾಡೀನಿ ಅಂತಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ ಏನಂತಂದ್ರೆ ನಾನು ಇವತ್ತಿಗೆ ಎಲ್ಲ ಹಳ್ಳಿಗಳೊಳಗೆ ಅಡ್ಡಾಡ್ಕೊಂಡು ಎಲ್ಲನೂ ಮಾಡತ್ತೀನಿ ಅಂತಂದ್ರೆ ನನಗೆ ಪ್ರೇರಣೆ ಯಾರಾದ್ರೂ ಅದು ಯಶವಂತನ. ಯಾಕಂತಂದ್ರೆ ನನ್ನ ಇದ್ರಾಗ ಕಲಿಸ್ಕೊಟ್ಟೋದು ಅವ್ರ ಸತ್ತ ಮೇಲೂ ಹೆಸರು ಉಳಿಯಂಗೆ ಮಾಡ್ಬೇಕಂತ ಹೇಳ್ಕೊಟ್ಟವ್ರು ಅವ್ರು. ಹಿಂಗಾಗಿ ನಾನು ಯಾವತ್ತಿಗೂ ಅವ್ರನ್ನ ನನ್ನ ಮನಸ್ಸಿನಾಗ ಇಟ್ಕೊಂಡು ನಮ್ಮೆಲ್ಲ ಯುವಕರಿಗೆ ಒಂದೇ ಒಂದು ಮಾತು ಹೇಳ್ತೀನಿ, ಅವ್ರು ಹಾಕಿ ಕೊಟ್ಟಂಥ ದಾರಿ ಒಳಗೆ ಮುಂದೆ ಹೋಗೋಣ ಅನ್ನುವಂಥ ಮಾತು ಹೇಳಿ ಯಶವಂತನಾರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಅವ್ರು ಇವತ್ತಿಗೆ ನಮ್ಮ ಜೊತೆಗೆ ಇಲ್ಲ ಅಂತಂದ್ರು ನಮ್ಮ ಮನಸ್ಸಿನಾಗ ಶಾಶ್ವತವಾಗಿ ಇರ್ತಾರೆ ಅನ್ನುವಂಥ ಮಾತು ಹೇಳಿ ನನ್ನ ಎರಡು ಮಾತು. ಆಗಸ್ಟ್ 16 ದಿನ ನಮ್ಮ ಯಶವಂತ ಎಲಿಗಾರ್ ಅವರು 28 ವರ್ಷ ಆಯ್ತು. ಇವತ್ತಿಗೆ ಇದ್ದಿದ್ರೆ ಹುಟ್ಟಿರ್ತಿದ್ರು. ಇಡೀ ಕೈ ಹಿಡಿಲಿಲ್ಲ ಅವ್ರನ್ನ. 2 ವರ್ಷದಿಂದ ಅಪಘಾತ ಆಗಿದ್ದಕ್ಕೆ ಎಲ್ಲರಿಗೂ ತೊಂದರೆ ಮಾಡಿ ಹೋದ. ಅವ ರಾಜಕೀಯವಾಗಿ ಬರೆದಿದ್ದನ್ನು ನೋಡಿದ ಎಲ್ಲರೂ ಮೆಚ್ಚಬೇಕಾಗಿತ್ತು. ಎಲ್ಲ ಮನುಷ್ಯರು ಅವನು ನೋಡಿ ಮೆಚ್ಚಬೇಕಾಗಿತ್ತು. ಒಬ್ಬರಿಗೂ ಯಾರಿಗೂ ಕೆಟ್ಟ ಮಾಡಿದವಲ್ಲ. ಒಬ್ಬರು ಬೇರೆ ಪಕ್ಷದವರಾಗಿರ್ಲಿ ಇಲ್ಲ ಸ್ವಂತ ಪಕ್ಷದಾಗಿರ್ಲಿ ಯಾರು ಬಂದರೂ ಸಹಾಯ ಮಾಡುವಂಥ ಒಂದು ಗುಣ ಅವನಲ್ಲಿತ್ತು. ಈ 2 ವರ್ಷದಾಗ ಅವ್ನು ಹೋಗಿದ್ದ ಸಂಕಟ ಕೇಳಿರ ಅದು ಯಾರಿಗೂ ಹೇಳಕ್ ಬರುದಿಲ್ಲ. ದಿನ ನೆನೆಸ್ತೇವ ಅವನಿರು ಆ ನಗು ಇರ್ತೈತಲ್ಲ, ಆ ನಗು ದಿನ ಎಲ್ಲರೂ ಕಾಡ್ತೈತಿ. ಆದ್ರೆ ಅದನ್ನ ಏನ್ ಮಾಡ್ಬೇಕಂದ್ರೆ ನಾವು ಅದನ್ನ ಶಕ್ತಿಯಾಗಿ ಇಟ್ಕೋಬೇಕು. ಅವನ ನಗುನ ನಾವು ಶಕ್ತಿಯಾಗಿ ಇಟ್ಕೊಂಡು ಅವ್ನು ಮಾಡೋ ಕಾರ್ಯಗಳನ್ನ ಐತಲ್ಲ, ಜನಗಳ ಸೇವೆ ಮಾಡ್ಬೇಕು ಅನ್ನೋದು, ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು ಅನ್ನೋದು ಅವ್ಗೆ ಏನೈತಲ್ಲ ಅದನ್ನ ನಾವಿಲ್ಲಿ ಎಲ್ಲರೂ ನಿಂತೇವಲ್ಲ, ಎಲ್ಲರೂ ಕೂಡಿಸಿ ಅದನ್ನ ನಾವೆಲ್ಲರೂ ಒಂದಾಗಿ ನಿಂತ ಅವನ ಆಸೆಗಳು ಏನೇನದಾವಲ್ಲ ಇನ್ನಷ್ಟು ಹೆಚ್ಚು ಬಳಸ್ಬೇಕು ಅನ್ನೋದು ನಮಗೆ. ಬಹುತೇಕ ಅವ್ ಇದ್ದಂಗೆ ಈಗ ನಮಗೆ ಫಿಸಿಕಲಿ ಅವ್ ನಮಗೆ ನಮ್ಮ ಕೈಯಾಗ ಸಿಗುದಿಲ್ಲ. ಆದ್ರೆ ಅವ್ ಮಾಡಿದ್ದು ಕಾರ್ಯಗಳದಾವಲ್ಲ ಅವ್ ನಮ್ಮನ್ನ ಕರೆ ಎದೆಯಾಗಿ ಇಟ್ಕೊಂಡು ನಾವು ಪ್ರತಿ ಟೈಮ್ ಎಲ್ಲ ಒಂದು ಮಾಡೋ ಟೈಮ್ನಾಗ ಕರೆಕ್ಟಾಗಿ ನೋಡಿ ಮಾಡ್ಬೇಕು. ಅವನಂತ ಬೆಳವಣಿಗೆ ಬೆಳೆದಿದ್ದ ಎಲ್ಲರೂ ಕುಡಿಸಿ ಎಲ್ಲರೂ ಎಲ್ಲ ಥರದ ಬೆಳೆದ ಜನಗಳಿಗೆ ಸೇವೆ ಮಾಡುವಂಥದ್ದು ಒಂದು ಏನು ಕಲಿಸುಗೇನಲ್ಲ ಅದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಂಡು ಸದಾ ಕಾಲ ಅವನು ನೆನೆಸ್ಕೊಂತ ಅವ್ನು ಮಾಡಿದ ಕಾರ್ಯಗಳನ್ನ ಎಲ್ಲರನ್ನೂ ಚಲೋ ತಂಗಿ ಆಗಲಿ ಅಂತ ನಾನು ಬೇಡ್ಕೋತೀನಿ.